ಏಪ್ರಿಲ್ 15ಕ್ಕೆ ರಾಜ್ಯಾದ್ಯಂತ ಲಾರಿ ಸಂಪೂರ್ಣ ಬಂದ್. ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಟ್ಯಾಕ್ಸಿಗಳಿರೋದಿಲ್ಲ, ಗೂಡ್ಸ್ ವಾಹನಗಳಿರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಮುಷ್ಕರಕ್ಕೆ ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಕ್ರಷರ್ ಲಾರಿ ಎಲ್ಲಾ ಸಂಘಗಳು ಸಾಥ್ ಕೊಟ್ಟಿದ್ದಾವೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾರ್ಯಾರ ಬೆಂಬಲ ಇದೆ ಅಂತ ಹೇಳಿ ನೋಡಿದ್ರೆ ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಜಲ್ಲಿಕಲ್ಲು ಲಾರಿ ಇರೋದಿಲ್ಲ, ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳೆಲ್ಲ ಬಂದಾಗುತ್ತೆ. ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಲಾರಿಗಳು ಬಂದಾಗುತ್ತೆ. ಟ್ಯಾಕ್ಸಿ ಚಾಲಕರ ಸಂಘವೂ ಕೂಡ ಬೆಂಬಲವನ್ನ ಕೊಟ್ಟಿದೆ. ಏಕಾಏಕಿ ನಾವು ಮೊದಲೇ ಬಹಳ ಸಂಕಷ್ಟದಲ್ಲಿದ್ದೀವಿ, ನೀವು ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ಯಾರಿಗೆ ಹೇಳೋಣ ಅಂತ ಹೇಳಿ ಲಾರಿ ಸಂಘಟನೆ ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಏಪ್ರಿಲ್ 15ನೇ ತಾರೀಕು ಸಂಪೂರ್ಣವಾಗಿ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಎಲ್ಲವನ್ನ ಬಂದ್ ಮಾಡಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಡೀಸೆಲ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನುವ ಆಗ್ರಹದೊಂದಿಗೆ ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮುಷ್ಕರಕ್ಕೆ ಕರೆ ಕೊಟ್ಟಿದ್ರ, ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ? ಇಡೀ ಜೀವಮಾನದಲ್ಲಿ ಲಾರಿಯವರಿಗಾಗಲಿ ಡ್ರೈವರ್ಗಾಗಲಿ ₹1 ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ? ನಿಮ್ ಕೊಡುಗೆ ಏನು? 6 ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ ₹5 ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ. ಅದೇ ತರ ರೋಡ್ಗೆಲ್ಲ ಬಣ್ಣ ಬಳಿದು ಹಾಕಿರೋ ರೋಡ್ಗೆ 30 ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದ್ಬಿಟ್ಟು ಅಲ್ಲಿ ನೀವು 18 ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದ್ದೀರಾ. 2 ವರ್ಷ ಆಗಿ ಹಲವಾರು ಸಲ ನಮ್ಮನ್ನ ಬೇಡ್ಕೊಂಡಿದ್ದೀನಿ, ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ, ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು? ಮೊನ್ನೆ ತಾನೆ 15ನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಕೂಡಲೇ ಸಿದ್ದರಾಮಯ್ಯ ಅವರೇ, ನೀವು ಇದನ್ನು ವಾಪಸ್ ತಗೊಳ್ಳೇಬೇಕು ಅಂತ ನಾನು ಕಳಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್, ಆಟೋ ಟೈರ್ ಪ್ರಾಬ್ಲಮ್, ಅದು ನೋ ಎಂಟ್ರಿ ಪ್ರಾಬ್ಲಮ್. ನಾವು ಬದುಕಬೇಕಾ ಸಾಯ್ಬೇಕಾ? ಆದ್ರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ ಪ್ರಾರಂಭ. ಸೋಮವಾರ 15ನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್, ಬುಧವಾರ ಗಾಡಿ ಬರಲ್ಲ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಷ್ಟು ಗಾಡಿ ಓಡಾಡಲ್ಲ? 6 ಲಕ್ಷ ಗಾಡಿ ಓಡೋದಿಲ್ಲ. ಅದೇ ತರ ಡಬ್ರೀಸ್ ಗಾಡಿ ಅವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಇದನ್ನು ಓಡೋದಿಲ್ಲ. ಮರಳು ಜಲ್ಲಿ ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮೊನ್ನೆ ₹2 ಮತ್ತೆ ಜಾಸ್ತಿ ಮಾಡಿದ್ರೆ ತೆರಿಗೆನ. ಅದೇ ₹3 ಜಾಸ್ತಿ ಮಾಡಿದ್ರು. ಜೂನ್ 15ನೇ ತಾರೀಕು 2024, 6 ತಿಂಗಳಾಗಿಲ್ಲ, ಪುನಃ ₹2 ಮಾಡಿದ್ರು. ನಮ್ಮನ್ನ ತಗೊಂಡೋಗಿ ಗಮ್ಮತ್ತ ಪಾಯ್ಸನ್ ಕೊಟ್ಬಿಡಿ, ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕಡೆ ಮನವಿ. ಇದಿಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಅವರ ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಪ್ರಿಲ್ 15ಕ್ಕೆ ರಾಜ್ಯಾದ್ಯಂತ ಲಾರಿ ಸಂಪೂರ್ಣ ಬಂದ್. ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಟ್ಯಾಕ್ಸಿಗಳಿರೋದಿಲ್ಲ, ಗೂಡ್ಸ್ ವಾಹನಗಳಿರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಮುಷ್ಕರಕ್ಕೆ ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಕ್ರಷರ್ ಲಾರಿ ಎಲ್ಲಾ ಸಂಘಗಳು ಸಾಥ್ ಕೊಟ್ಟಿದ್ದಾವೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾರ್ಯಾರ ಬೆಂಬಲ ಇದೆ ಅಂತ ಹೇಳಿ ನೋಡಿದ್ರೆ ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಜಲ್ಲಿಕಲ್ಲು ಲಾರಿ ಇರೋದಿಲ್ಲ, ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳೆಲ್ಲ ಬಂದಾಗುತ್ತೆ. ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಲಾರಿಗಳು ಬಂದಾಗುತ್ತೆ. ಟ್ಯಾಕ್ಸಿ ಚಾಲಕರ ಸಂಘವೂ ಕೂಡ ಬೆಂಬಲವನ್ನ ಕೊಟ್ಟಿದೆ. ಏಕಾಏಕಿ ನಾವು ಮೊದಲೇ ಬಹಳ ಸಂಕಷ್ಟದಲ್ಲಿದ್ದೀವಿ, ನೀವು ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ಯಾರಿಗೆ ಹೇಳೋಣ ಅಂತ ಹೇಳಿ ಲಾರಿ ಸಂಘಟನೆ ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಏಪ್ರಿಲ್ 15ನೇ ತಾರೀಕು ಸಂಪೂರ್ಣವಾಗಿ ಎಲ್ಲವೂ ಕೂಡ ಬಂದ್ ಆಗುತ್ತೆ. ಎಲ್ಲವನ್ನ ಬಂದ್ ಮಾಡಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಡೀಸೆಲ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನುವ ಆಗ್ರಹದೊಂದಿಗೆ ಅಲ್ಲಿ 18 ಟೋಲು
ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮುಷ್ಕರಕ್ಕೆ ಕರೆ ಕೊಟ್ಟಿದ್ರ, ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ? ಇಡೀ ಜೀವಮಾನದಲ್ಲಿ ಲಾರಿಯವರಿಗಾಗಲಿ ಡ್ರೈವರ್ಗಾಗಲಿ 1 ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ. ನಿಮ್ ಕೊಡುಗೆ ಏನು? 6 ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ 5 ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ. ಅದೇ ತರ ರೋಡ್ಗೆಲ್ಲ ಬಣ್ಣ ಬಳಿದು ಹಾಕಿರೋ ರೋಡ್ಗೆ 30 ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದ್ಬಿಟ್ಟು ಅಲ್ಲಿ ನೀವು 18 ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದ್ದೀರಾ. 2 ವರ್ಷ ಆಗಿ ಹಲವಾರು ಸಲ ನಮ್ಮನ್ನ ಬೇಡ್ಕೊಂಡಿದ್ದೀನಿ. ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ. ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು? ಮೊನ್ನೆ ತಾನೆ 15ನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಕೂಡಲೇ ಸಿದ್ದರಾಮಯ್ಯವರೇ, ನೀವು ಇದನ್ನ ವಾಪಸ್ ತಗೊಳ್ಳೇಬೇಕು ಅಂತ ನಾನು ಕಳಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್, ಆಟೋ ಟಾರ್ ಪ್ರಾಬ್ಲಮ್, ಅದು ನೋ ಎಂಟ್ರಿ ಪ್ರಾಬ್ಲಮ್. ನಾವು ಬದುಕಬೇಕಾ ಸಾಯ್ಬೇಕಾ? ಆದ್ರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ ಪ್ರಾರಂಭ. ಸೋಮವಾರ 15ನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್, ಬುಧವಾರ ಗಾಡಿ ಬರಲ್ಲ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಷ್ಟು ಗಾಡಿ ಓಡಾಡಲ್ಲ? 6 ಲಕ್ಷ ಗಾಡಿ ಓಡೋದಿಲ್ಲ. ಅದೇ ತರ ಡಬ್ರೀಸ್ ಗಾಡಿಯವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಎದನ್ನು ಓಡೋದಿಲ್ಲ. ಮರಳು, ಜಲ್ಲಿ, ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿಯವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮೊನ್ನೆ 2 ರೂಪಾಯಿ ಮತ್ತೆ ಜಾಸ್ತಿ ಮಾಡಿದ್ರೆ ತೆರಿಗೆನ. ಅದೇ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜೂನ್ 15ನೇ ತಾರೀಕು 2024, 6 ತಿಂಗಳಾಗಿಲ್ಲ, ಪುನಃ 2 ರೂಪಾಯಿ ಮಾಡಿದ್ರು. ನಮ್ಮನ್ನ ತಗೊಂಡೋಗಿ ಗಮ್ಮತ್ತ ಪಾಯ್ಸನ್ ಕೊಟ್ಬಿಡಿ, ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕಡೆ ಮನವಿ. ಇದಿಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಅವರ ಮಾತಾಡಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏಪ್ರಿಲ್ 15ಕ್ಕೆ ರಾಜ್ಯಾದ್ಯಂತ ಲಾರಿ ಸಂಪೂರ್ಣ ಬಂದ್. ಡೀಸೆಲ್ ಬೆಲೆ ಏರಿಕೆಯ ವಿರುದ್ಧ ಲಾರಿ ಸಂಘಟನೆ ಸಮರವನ್ನ ಸಾರಿದೆ. ಲಾರಿ ಮುಷ್ಕರಕ್ಕೆ ಟ್ಯಾಕ್ಸಿಗಳಿರೋದಿಲ್ಲ, ಗೂಡ್ಸ್ ವಾಹನಗಳಿರೋದಿಲ್ಲ, ಯಾವುದೂ ಕೂಡ ಇರೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ, ಕ್ಯಾಬ್ ಡ್ರೈವರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಮುಷ್ಕರಕ್ಕೆ ಜಲ್ಲಿಕಲ್ಲು ಲಾರಿ, ಮರಳು ಲಾರಿ, ಕ್ರಷರ್ ಲಾರಿ ಎಲ್ಲಾ ಸಂಘಗಳು ಸಾಥ್ ಕೊಟ್ಟಿದ್ದಾವೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಯಾರ್ಯಾರ ಬೆಂಬಲ ಇದೆ ಅಂತ ಹೇಳಿ ನೋಡಿದ್ರೆ, ಏರ್ಪೋರ್ಟ್ ಟ್ಯಾಕ್ಸಿ ಇರೋದಿಲ್ಲ, ಜಲ್ಲಿಕಲ್ಲು ಲಾರಿ ಇರೋದಿಲ್ಲ, ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳೆಲ್ಲ ಬಂದಾಗುತ್ತೆ. ಚಾಲಕರ ಸಂಘದಿಂದಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಲಾರಿಗಳು ಬಂದಾಗುತ್ತೆ. ಟ್ಯಾಕ್ಸಿ ಚಾಲಕರ ಸಂಘವೂ ಕೂಡ ಬೆಂಬಲವನ್ನ ಕೊಟ್ಟಿದೆ. ಏಕಾಏಕಿ ನಾವು ಮೊದಲೇ ಬಹಳ ಸಂಕಷ್ಟದಲ್ಲಿದ್ದೀವಿ, ನೀವು ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ಯಾರಿಗೆ ಹೇಳೋಣ ಅಂತ ಹೇಳಿ ಲಾರಿ ಸಂಘಟನೆ ಈಗ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಏಪ್ರಿಲ್ 15ನೇ ತಾರೀಕು ಸಂಪೂರ್ಣವಾಗಿ ಎಲ್ಲವೂ ಕೂಡ ಬಂದಾಗುತ್ತೆ. ಎಲ್ಲವನ್ನ ಬಂದ್ ಮಾಡಿ ಎಲ್ಲರೂ ಕೂಡ ಒಕ್ಕೊರಳಿನಿಂದ ಡೀಸೆಲ್ ರೇಟ್ ಅನ್ನ ಕಡಿಮೆ ಮಾಡಬೇಕು ಅನ್ನುವ ಆಗ್ರಹದೊಂದಿಗೆ ಇದೇ ತಿಂಗಳು 15ರಂದು ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಮುಷ್ಕರಕ್ಕೆ ಕರೆ ಕೊಟ್ಟಿದ್ರ, ಒಂದ್ ಕಡೆ ಸರ್ಕಾರಕ್ಕೆ ಮನವಿ ಮಾಡಿದ್ರು, ನಿಮ್ಮ ಬೇಡಿಕೆ ಸ್ಪಂದನೆ ಸಿಕ್ಕಿಲ್ಲ. ಈಗ ಮುಷ್ಕರ ಯಾವ ರೀತಿ ಇರುತ್ತೆ ಅಂತ? ಇಡೀ ಜೀವಮಾನದಲ್ಲಿ ಲಾರಿಯವರಿಗಾಗಲಿ ಡ್ರೈವರ್ಗಾಗಲಿ 1 ರೂಪಾಯಿ ಆದ್ರೂ ನೀವು ಸರ್ಕಾರ ಕೊಟ್ಟಿದ್ದೀರಾ ನಮಗೆ. ನಿಮ್ ಕೊಡುಗೆ ಏನು? 6 ತಿಂಗಳಲ್ಲಿ ಇಡೀ ಭಾರತ ದೇಶದಲ್ಲಿ 5 ರೂಪಾಯಿ ಹೈಕ್ ಮಾಡಿದ್ದು ನಿಮ್ ಸರ್ಕಾರ ಒಂದೇ. ಅದೇ ತರ ರೋಡ್ಗೆಲ್ಲ ಬಣ್ಣ ಬಳಿದು ಹಾಕಿರೋ ರೋಡ್ಗೆ 30 ವರ್ಷ ಮುಂಚೆ ಹಾಕಿರೋ ರೋಡ್ಗೆ ಇವಾಗ ಬಣ್ಣ ಹೊಡೆದ್ಬಿಟ್ಟು ಅಲ್ಲಿ ನೀವು 18 ಟೋಲ್ಗೆ ಸುಂಕ ವಸೂಲಿ ಮಾಡ್ತಾ ಇದ್ದೀರಾ. 2 ವರ್ಷ ಆಗಿ ಹಲವಾರು ಸಲ ನಮ್ಮನ್ನ ಬೇಡ್ಕೊಂಡಿದ್ದೀನಿ. ಇದ್ರ ತನಕ ನೀವು ಅದನ್ನು ರದ್ದು ಮಾಡಿಲ್ಲ. ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ 14 ಸ್ಟೇಟ್ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ. ಇಲ್ಲಿ ಯಾಕೆ ಬಾರ್ಡರ್ ಚೆಕ್ ಪೋಸ್ಟ್ ಬೇಕು? ಮೊನ್ನೆ ತಾನೆ 15ನೇ ತಾರೀಕು ಏಪ್ರಿಲ್ ಫಡ್ನವೀಸ್ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಕೂಡಲೇ ಸಿದ್ದರಾಮಯ್ಯವರೇ, ನೀವು ಇದನ್ನ ವಾಪಸ್ ತಗೊಳ್ಳೇಬೇಕು ಅಂತ ನಾನು ಕಳಕಳಿ ನಿಮ್ಮನ್ನ ಮನವಿ ಮಾಡ್ಕೊಳ್ತೀನಿ. ಬೇಕಾದಷ್ಟು ಪ್ರಾಬ್ಲಮ್ ಇದೆ. ಡಬ್ರೀಸ್ ಗಾಡಿಗೆ ಪ್ರಾಬ್ಲಮ್,
ಆಟೋ ಟೈರ್ ಪ್ರಾಬ್ಲಮ್, ಅದು ನೋ ಎಂಟ್ರಿ ಪ್ರಾಬ್ಲಮ್. ನಾವು ಬದುಕಬೇಕಾ ಸಾಯ್ಬೇಕಾ? ಆದ್ರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅವತ್ತು ರಾತ್ರಿಯಿಂದ ಅನಿರ್ದಿಷ್ಟಕಾಲ ಮುಷ್ಕರ ಪ್ರಾರಂಭ. ಸೋಮವಾರ 15ನೇ ತಾರೀಕು ಬೆಳಗಿಂದ ಯಾವುದೇ ಗಾಡಿ ರೋಡ್, ಬುಧವಾರ ಗಾಡಿ ಬರಲ್ಲ. ಯಾರ್ಯಾರು ಬೆಂಬಲ ಕೊಟ್ಟಿದ್ದಾರೆ? ಎಷ್ಟು ಗಾಡಿ ಓಡಾಡಲ್ಲ? 6 ಲಕ್ಷ ಗಾಡಿ ಓಡೋದಿಲ್ಲ. ಅದೇ ತರ ಡಬ್ರಿಸ್ ಗಾಡಿ ಅವರು ಸಪೋರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಪೆಟ್ರೋಲ್ ಡೀಸೆಲ್ ಗಾಡಿಗಳು ಎದನ್ನು ಓಡೋದಿಲ್ಲ. ಮರಳು, ಜಲ್ಲಿ, ಕಲ್ಲು ಯಾರು ಗಾಡಿನ ಓಡಿಸಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಂಡಿದ್ದಾರೆ. ಏರ್ಪೋರ್ಟ್ ಅಥಾರಿಟಿಯಿಂದ ಗಾಡಿ ಓಡಿಸೋ ಟ್ಯಾಕ್ಸಿ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡೀಸೆಲ್ ಬೆಲೆ ಕೂಡಲೇ ಕಡಿಮೆ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಮೊನ್ನೆ 2 ರೂಪಾಯಿ ಮತ್ತೆ ಜಾಸ್ತಿ ಮಾಡಿದ್ರೆ ತೆರಿಗೆನ. ಅದೇ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಜೂನ್ 15ನೇ ತಾರೀಕು 2024, 6 ತಿಂಗಳ ಇಲ್ಲ, ಪುನಃ 2 ರೂಪಾಯಿ ಮಾಡಿದ್ರು. ನಮ್ಮನ್ನ ತಗೊಂಡೋಗಿ ಗಮ್ಮತ್ತ ಪಾಯ್ಸನ್ ಕೊಟ್ಬಿಡಿ, ಎಲ್ಲ ಕುಡಿದು ಸತ್ತೋಗ್ಬಿಡ್ತೀವಿ. ಕೂಡಲೇ ಸರ್ಕಾರ ಎಚ್ಚರಿಕೆ ತಗೋಬೇಕು ಅಂತ ಕಳಕಳಿ ಮನವಿ. ಇದಿಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಂ ಅವರ ಮಾತಾಡಿದ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.